ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ 4ನೆಯ ವಾರದಲ್ಲಿ ಉಭಯಚರಿ ಯೋಗದ ನಿರ್ಮಾಣಗೊಳ್ಳುವುದು. ಸೂರ್ಯ ಮತ್ತು ಗುರು ಗ್ರಹಗಳ ಸಂಯೋಗವು ಈ ಅವಧಿಯಲ್ಲಿ ಕಟಕ ರಾಶಿಯಲ್ಲಿ ಸಂಭವಿಸಲಿದೆ. ಹಾಗೆ ಸೂರ್ಯನಿಂದ 2ನೇ ಮನೆಯಲ್ಲಿ ಶುಕ್ರನ ಚಲಿಸುವನು ಮತ್ತು 12ನೇ ಮನೆಯಲ್ಲಿ ಬುಧ ಚಲಿಸಲಿದ್ದಾನೆ. ಇದರಿಂದ ಉಭಯಚರಿ ಯೋಗದ ನಿರ್ಮಾಣವಾಗಲಿದೆ. ಬುಧ ಮಿಥುನ ರಾಶಿಯಲ್ಲಿ ಚಲಿಸುವ ಮೂಲಕ ಭದ್ರಾ ರಾಜಯೋಗದ ನಿರ್ಮಾಣವಾಗುವುದು ಮತ್ತು ಗುರು ಕಟಕ ರಾಶಿಯಲ್ಲಿ ಚಲಿಸುವ ಮೂಲಕ ಹಂಸ ರಾಜಯೋಗದ ನಿರ್ಮಾಣವಾಗಲಿದೆ. ಗ್ರಹಗಳ ಶುಭ ಸಂಯೋಗದಿಂದಾಗಿ ನಿರ್ಮಾಣಗೊಳ್ಳಲಿರುವ ಈ ಯೋಗಗಳಿಂದ ಯಶಸ್ಸು ಮತ್ತು ಪ್ರಗತಿಯನ್ನು ಗಳಿಸುವ ಯೋಗವಿದೆ. ಜೊತೆಗೆ ಪ್ರೀತಿಯ ಜೀವನದಲ್ಲಿ ಸಂತೋಷ ನೆಲೆಸುವುದು. ಗ್ರಹಗಳ ಶುಭ ಸಂಯೋಗದಿಂದಾಗಿ ಕೆಲವು ರಾಶಿಗಳಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭ ಫಲ ದೊರಕುವುದು. ಜುಲೈ 21ರಿಂದ ಜುಲೈ 26 ರವರೆಗಿನ ಕನ್ಯಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಕನ್ಯಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರ ರಾಶಿಯ ದೃಷ್ಟಿಯಿಂದ ಶನಿ 7ನೇ ಭಾವದಲ್ಲಿ ಇರುವ ಕಾರಣ ಈ ವಾರ ಮನೆಯ ತೊಂದರೆಗಳು ನಿಮ್ಮನ್ನು ಒತ್ತಡಕ್ಕೆ ಸಿಲುಕಿಸಬಹುದು. ಇದರಿಂದ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಆಗಬಹುದು. ಆದರೆ ಈ ಸಮಯದಲ್ಲಿ ನೀವೇ ಔಷಧ ತೆಗೆದುಕೊಳ್ಳುವುದನ್ನು ತಪ್ಪಿಸಿ, ಏಕೆಂದರೆ ಔಷಧಿಗಳ ಮೇಲಿನ ನಿಮ್ಮ ಅವಲಂಬನೆ ಹೆಚ್ಚಾಗುತ್ತಿದೆ. ಚಂದ್ರ ರಾಶಿಯ ದೃಷ್ಟಿಯಿಂದ ರಾಹು 6ನೇ ಭಾವದಲ್ಲಿ ಇರುವ ಕಾರಣ ಆರ್ಥಿಕವಾಗಿ ಈ ವಾರಗಳು ನಿಮ್ಮ ರಾಶಿಯ ಜಾತಕರಿಗೆ ಅತ್ಯಂತ ಶುಭಕರವಾಗಿದ್ದು, ಅನುಕೂಲಕರ ಗ್ರಹ ಸ್ಥಿತಿ ನಿಮ್ಮ ಸಂಪತ್ತು ಹೆಚ್ಚಿಸಲು ಉತ್ತಮ ಅವಕಾಶ ನೀಡಬಹುದು. ಈ ವಾರ ಕುಟುಂಬ ಸದಸ್ಯರೊಂದಿಗೆ ಯಾವುದೇ ವಾದವಿವಾದ ಆದರೆ ತಾಳ್ಮೆ ಕಳೆದುಕೊಳ್ಳಬೇಡಿ. ಅಭಿಪ್ರಾಯ ಭಿನ್ನತೆ ಉಂಟಾಗಬಹುದು, ಆದರೆ ನೀವು ಅವಕಾಶ ಕೊಡದಿದ್ದರೆ ವಿಷಯ ತನ್ನಷ್ಟಕ್ಕೆ ತಾನೇ ಬಗೆಹರಿಯಬಹುದು. ಈ ವಾರ ವೃತ್ತಿಯಲ್ಲಿ ಮುಂದೆ ಹೋಗುವ ಆಸೆ ನಿಮ್ಮನ್ನು ಕುಟುಂಬ ಮತ್ತು ಆಪ್ತರಿಂದ ದೂರ ಮಾಡಬಹುದು. ಇದರಿಂದ ತೀವ್ರ ಒಂಟಿತನ ಅನಿಸಬಹುದು. ವಿದ್ಯಾರ್ಥಿಗಳಿಗೆ ಈ ಸಮಯ ವಿಶೇಷ ಮಹತ್ವದ್ದಾಗಿದ್ದು, ಶ್ರಮದ ಬಲದಿಂದ ಉತ್ತಮ ಅಂಕಗಳನ್ನು ಗಳಿಸಬಹುದು ಮತ್ತು ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಗೌರವ ಸಮಾಜದಲ್ಲಿ ಹೆಚ್ಚಾಗಲಿದೆ. ಮಿಥುನ ರಾಶಿಯಲ್ಲಿ ಮಂಗಳ ಗ್ರಹವು ನಿಮ್ಮ ವೃತ್ತಿ ಜೀವನ ಮತ್ತು ಸಾರ್ವಜನಿಕ ಜೀವನದ ಮೇಲೆ ಹೆಚ್ಚು ಪ್ರಭಾವ ಬೀರಿದರೆ ನೀವು ವೃತ್ತಿಪರ ಸವಾಲುಗಳನ್ನು ಧೈರ್ಯದಿಂದ ನಿಭಾಯಿಸುತ್ತೀರಿ ಮತ್ತು ಬಾಕಿ ಇರುವ ಸಮಸ್ಯೆಗಳನ್ನು ಪರಿಹರಿಸಲು ಮಾರ್ಗಗಳನ್ನು ಕಂಡುಕೊಳ್ಳುತ್ತೀರಿ. ಹಿರಿಯ ವ್ಯಕ್ತಿಯೊಬ್ಬರು ನಿಮ್ಮ ದೃಢನಿಶ್ಚಯವನ್ನು ಗಮನಿಸುತ್ತಾರೆ, ಆದರೂ ಸಣ್ಣ ತಪ್ಪು ತಿಳುವಳಿಕೆಯು ನಿವಾರಣೆಯಾಗುವವರೆಗೆ ತಾಳ್ಮೆ ಅಗತ್ಯವಿರುತ್ತದೆ. ಪ್ರಗತಿ ನಿರೀಕ್ಷೆಗಿಂತ ನಿಧಾನವಾಗಿದ್ದಾಗ ನೀವು ಚಡಪಡಿಸುತ್ತೀರಿ, ಆದರೆ ನಿಮ್ಮ ಗಮನವು ನಿಮ್ಮನ್ನು ಮುಂದೆ ಸಾಗುವಂತೆ ಮಾಡುತ್ತದೆ. ನಿಮ್ಮ ಕಾರ್ಯಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಬಲವಾದ ಸ್ಥಾನವನ್ನು ಸೃಷ್ಟಿಸುತ್ತವೆ, ಆದರೆ ನೀವು ಮಹತ್ವಾಕಾಂಕ್ಷೆಯನ್ನು ಎಚ್ಚರಿಕೆಯಿಂದ ಸಂವಹನದೊಂದಿಗೆ ಸಮತೋಲನಗೊಳಿಸಲು ಕಲಿಯುವಿರಿ. ಈ ವಾರ ಅಮೂಲ್ಯವಾದ ವೃತ್ತಿಪರ ಬೆಳವಣಿಗೆಯನ್ನು ತರುತ್ತದೆ. ಆದ್ದರಿಂದ ಉದ್ಯೋಗಾಕಾಂಕ್ಷಿಗಳು ಮತ್ತು ಮೌಲ್ಯಮಾಪನಗಳನ್ನು ಹುಡುಕುವವರು ಜಾಗರೂಕರಾಗಿರಬೇಕು. 11ನೇ ಮನೆಯಲ್ಲಿ ಬುಧ ನೇರವಾಗಿರುವುದರಿಂದ ತಂಡದ ಕೆಲಸದಲ್ಲಿ ಖಂಡಿತವಾಗಿಯೂ ಪರಿಹಾರ ಸಿಗುತ್ತದೆ. ಒಂದು ಯೋಜನೆ ಅಥವಾ ಆರ್ಥಿಕ ಅವಕಾಶದ ಬಗ್ಗೆ ಬಾಕಿ ಇರುವ ಚರ್ಚೆ ಮುಂದುವರಿಯುತ್ತದೆ. ಆದರೂ ನಿಮ್ಮ ಗುಂಪಿನಲ್ಲಿರುವ ಯಾರೊಂದಿಗಾದರೂ ನೀವು ಇನ್ನೂ ಸಣ್ಣ ತಪ್ಪು ಗ್ರಹಿಕೆಯನ್ನು ಎದುರಿಸಬೇಕಾಗುತ್ತದೆ. ನೀವು ಶಾಂತವಾಗಿ ಮಾತನಾಡುವ ಮೂಲಕ ಮತ್ತು ನಿರೀಕ್ಷೆಗಳನ್ನು ವಾಸ್ತವಿಕವಾಗಿ ಇಟ್ಟುಕೊಳ್ಳುವ ಮೂಲಕ ಈ ಸಂದರ್ಭಗಳನ್ನು ನಿಭಾಯಿಸುತ್ತೀರಿ. ಹೊಸ ತಂಡದ ಸದಸ್ಯತ್ವಗಳು ಮತ್ತು ಬುದ್ಧಿಮತ್ತೆ ಅವಧಿಗಳು ಇರುತ್ತವೆ. ನಿಮ್ಮ ಯೋಜನೆಗಳನ್ನು ಹಂಚಿಕೊಳ್ಳುವಲ್ಲಿ ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸುವಿರಿ ಮತ್ತು ನಿಮ್ಮ ಭವಿಷ್ಯದ ಗುರಿಗಳಿಗೆ ಸಹಾಯ ಮಾಡುವ ಬಲವಾದ ಸಂಪರ್ಕಗಳನ್ನು ನೀವು ನಿರ್ಮಿಸುವಿರಿ. ಈ ವಾರ ಅಮೂಲ್ಯವಾದ ಮೈತ್ರಿಗಳ ಮೂಲಕ ಸ್ಥಿರ ಪ್ರಗತಿಯನ್ನು ತರುತ್ತದೆ. ನಿಮ್ಮ ರಾಶಿಯಲ್ಲಿ ಶುಕ್ರನ ಸಂಚಾರದಿಂದಾಗಿ ನಿಮ್ಮ ವೈಯಕ್ತಿಕ ಜೀವನವು ಬದಲಾಗಲಿದೆ. ಶುಕ್ರನು ದುರ್ಬಲನಾಗಿದ್ದರೂ ಸಹ ಅವನು ಕೆಲವು ಉತ್ತಮ ಫಲಿತಾಂಶಗಳನ್ನು ತರುತ್ತಾನೆ. ಹೊಸ ಸಂಬಂಧ ಅಥವಾ ಹೊಸ ವ್ಯವಹಾರ ಕಲ್ಪನೆಯಂತಹ ಹೊಸ ಆರಂಭಗಳು ಕಂಡುಬರುತ್ತವೆ. ನೀವು ಸಭ್ಯರಾಗಿ ಆದರೆ ದೃಢವಾಗಿ ಉಳಿಯುವ ಮೂಲಕ ಈ ಸಂದರ್ಭಗಳನ್ನು ನಿಭಾಯಿಸುತ್ತೀರಿ. ವೈಯಕ್ತಿಕ ಸಂಪರ್ಕವು ಬೆಚ್ಚಗಾಗುತ್ತದೆ ಮತ್ತು ನಿಮ್ಮ ಸುತ್ತಮುತ್ತಲಿನವರಿಂದ ನೀವು ಮೆಚ್ಚುಗೆಯನ್ನು ಪಡೆಯುತ್ತೀರಿ. ಇತರರನ್ನು ಮೆಚ್ಚಿಸಲು ಹೆಚ್ಚು ಶ್ರಮಿಸುವುದಕ್ಕಿಂತ ನೀವೇ ಆಗಿರುವುದು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಎಂದು ನೀವು ಅರಿತುಕೊಳ್ಳುವಿರಿ. ಈ ವಾರ ನಿಮ್ಮ ವ್ಯಕ್ತಿತ್ವ ಮತ್ತು ಸ್ವಯಂ ಅಭಿವ್ಯಕ್ತಿಯನ್ನು ಎತ್ತಿ ತೋರಿಸುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಗುರುವಾರದ ದಿನ ಬಾಳೆ ಗಿಡವನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಮತ್ತು ತುಪ್ಪದ ದೀಪವನ್ನು ಬೆಳಗಿಸಿ. ಹೀಗೆ ಮಾಡುವುದರಿಂದ ಗುರು ಗ್ರಹದಿಂದ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿದೆ. ವೀಕ್ಷಕರೇ, ಇದಾಗಿತ್ತು ಕನ್ಯಾ ರಾಶಿಯ ಜಾತಕದವರ ಜುಲೈ 21ರಿಂದ ಜುಲೈ 26 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.